ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಾಡ್ತಿರೋದು ಬಾಸುಮತಿ ರೈಸು ಹಾಗೆ ಎಗ್ ಮಸಾಲ. ಬನ್ನಿ ಮಾಡೋಣ. ನೋಡಿ ಫ್ರೆಂಡ್ಸ್, ಎಗ್ ಮಸಾಲ ರೆಡಿ ಆಯಿತು. ಅದ್ರ ಜೊತೆಗೇ ಬಾಸುಮತಿ ರೈಸ್ ಇದು ಕೂಡ ರೆಡಿ ಆಗಿದೆ, ತಿನ್ಬೋದು, ಸ್ಪೆಷಲ್ ಆಗಿದೆ. ಹಾಗೆ ಇವಾಗ ನಮ್ಮ ಮನೆಯವರು ಬಟ್ಟೆ ವಾಶ್ ಮಾಡ್ತಿದ್ದಾರೆ, ನಾವು ಹೋಗಿ ಮೋಟ್ರ್ ಆನ್ ಮಾಡಿ ಬಂದರೆ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗನ್ನು ಶುರು ಮಾಡಿದ್ದೀನಿ. ರಾತ್ರಿಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬಾ ಬಟ್ಟೆ ವಾಶ್ ಮಾಡೋದಿತ್ತು, ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡ್ತಾಯಿದ್ದೆ. ಸೊ ನೀವು ಅಡುಗೆ ಮಾಡ್ತಾಯಿದ್ರು. ಏನಿಲ್ಲ, ಸಿಂಪಲ್ ಅನ್ನ ಮತ್ತು ಎಗ್ ಕರಿ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾನೆಲ್ಲ ಬಟ್ಟೆ ವಾಶ್ ಮಾಡಿ ಬರೋವರೆಗೂ ಇವರಿಬ್ಬರು ಇಲ್ಲಿ ಆಟ ಆಡ್ತಾಯಿದ್ರು. ಇದಾದಮೇಲೆ ಊಟ ನೋಡ್ಬೋದು ಯಾವ ಥರ ಸರ್ವ್ ಮಾಡ್ತಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಖುಷಿಯಾಗಿರಿ. ಸೋನು ಚೆನ್ನಾಗೈತಾ? ಹಾಂ, ಇದು ಚೆನ್ನಾಗೈತಾ? ಟಿಕ್ ಚಾಪ್ ಹಾಕಿರೋದು ಇದು ಚೆನ್ನಾಗೈತಾ? ಇದು ತಗೋ बाटी को बाटी भी खानो, पापा भी खानो, कांदा भी खानो. तो खास नहीं क्या मन मालम कांदा सुमने डव कर रही थी. हमारे अब खा ಹತ್ತಿರ ಏನು ಕಾಣಿಸುತ್ತೆ ಏನು ಕಾಲ್ ದಿಸೆ. ಹಾಗೆ ಊಟ ಎಲ್ಲ ಆದಮೇಲೆ ವಾಕಿಂಗ್ ಹೋಗೋಣ ಅಂತ ಬಂದ್ವಿ. ಬಟ್ ನನ್ನ ಮಗಳು ಬೇಡ, ಬೈಕಲ್ಲಿ ಹೋಗೋಣ ಅಂಥೇಳಿ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ. ಊಟ ಎಲ್ಲ ಮಾಡಿ ಮಿಕ್ಕಿದ್ದ ಅನ್ನನೆಲ್ಲ ಎತ್ಕೊಂಡು ಇಲ್ಲೊಂದು ನಾಯಿ ಮತ್ತು ನಾಯಿ ಮರಿ ಇದೆ. ಆ್ಯಕ್ಚುಲಿ ನಾವು ಈ ಕಡೆ ಬಂದರೆ ಸಾಕು, ಅಮ್ಮನ ಮನೆ ಕಡೆ 2 ನಾಯಿಗಳು ಓಡಿ ಬರುತ್ತೆ. ನಾವು ಹೋದಾಗ ಬಂದಾಗ ಏನಾದರೂ ಹಾಕ್ತಿರ್ತೀವಿ. ಹಾಗಾಗಿ ಅದಕ್ಕೂ ಸ್ವಲ್ಪ ಊಟ ತೊಗೊಂಡೋಗಿ ಊಟ ಹಾಕಿ, ಬಟ್ಟೆ ಎಲ್ಲ ವಾಶ್ ಮಾಡಿದ್ವಲ್ಲ, ತುಂಬಾ ಇತ್ತು. 1 ವಾರ ನಾನು ವಾಶೇ ಮಾಡಿರಲಿಲ್ಲ. ಹಾಗಾಗಿ ಕ್ಲಿಪ್ಸ್ ಬೇಕಾಗಿತ್ತು, ಅಂದರೆ ಬಟ್ಟೆ ಒಣಗ್ಸೋದಕ್ಕೆ. ಹಾಗಾಗಿ ಅಮ್ಮನ ಮನೆಗೆ ಹೋಗಿ ತೊಗೊಂಡು ಹಾಗೆ ಮಾತಾಡಿಸ್ಕೊಂಡು ಬಂದ್ವಿ. ಸೊ ನಮ್ಮ ಮನೆಯವರು ವ್ಲಾಗನ್ನು ಶುರು ಮಾಡಿದರು. अभी जैसे क्लिप दे रे प्रात दे माता बट्टी बट्टी सुकायर अभी ಒದ್ದಿ ಕೇಳ ಕಳ್ಳ ಓ ಮಕವರೆ ಹಂಗಲ್ಲ. ಹಾಗೆ ಈಗ ನೋಡಿ, ನಮ್ಮ ಬಟ್ಟೆಯನ್ನು ಒಣಗಿಸೋದಕ್ಕೆ ಇಲ್ಲಿ ಜಾಗ ಕಡಿಮೆ ಆಗಿದೆ. ಯಾಕಂದರೆ ತುಂಬ ಬಟ್ಟೆ ಇದೆ, ಜಾಗ ಕಡಿಮೆ ಇದೆ. ಹಾಗಾಗಿ ನಾವು ಮನೆಯಲ್ಲಿರುವಂಥ ವೇಸ್ಟ್ ವೈರನ್ನು ತೊಗೊಂಡು ಈ ಥರ ಕಟ್ಟಿ ಇಲ್ಲಿ ಒಣಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಮಗಳಂತೂ ಮಲಗ್ತಾನೆ ಇಲ್ಲ ಅವಳು. ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿಬಿಟ್ರೆ ಅವಳು ರಾತ್ರಿ ಮಲಗೋದು ತುಂಬಾ ಲೇಟು. ಟೈಮ್ ನೋಡ್ಬೋದು ನೀವು. ಎಲ್ಲ ಕೆಲಸನೂ ಮುಗಿಸ್ಕೊಂಡೇ ಮಲ್ಕೊಂಬೇಡ ಅಂಥೇಳಿ, ಇಲ್ಲಾಂದರೆ ಅವಳು ಮಲಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ. ಹಾಗಾಗಿ ಇಲ್ಲಿ ಬಟ್ಟೆ ಒಣಗಿಸ್ತಾ ಅವಳನ್ನ ಆಟಾಡಿಸ್ತಾ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವಳು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಅಂದರೆ ಆಟ ಆಡ್ತಾ ಇದ್ದಾಳೆ. ಸೊ ಇದು ನೈಟ್ ಇವತ್ತಿಂದು ಏನೇನೆಲ್ಲ ಆಯಿತು ಅಂತ. ಜೊತೆಗೆ ಇವತ್ತು ಇಷ್ಟು ರೊಟ್ಟಿಯನ್ನು ಮಾಡಿದ್ದಾರೆ. ಇಷ್ಟರಲ್ಲಿ ನಾವು ಕೂಡ ಕೊಟ್ಟಿದ್ದೀವಿ, ಇವತ್ತು ಕೊಟ್ಟು ಉಳಿದಿದ್ದಂಥ ರೊಟ್ಟೆಗಳು. ಇದನ್ನು ನಾಳೆಗೆ ನಾವು ಪ್ಯಾಕ್ ಮಾಡಬೇಕು. ಇನ್ನು ಇವತ್ತಿನ ವ್ಲಾಗನ್ನು ಶುರು ಮಾಡಿದ್ದು ಸುನಿ ಅವರು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಹೇಳಿ. ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಇಬ್ಬರು ಮಾತಾಡ್ತೀವಿ, ಟ್ರೈ ಮಾಡ್ತೀವಿ. ಹಾಗೆ ಇದು ಮಾರ್ನಿಂಗ್ ನನ್ನ ಮಗಳು ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಬಂದಿದ್ದಾಳೆ. ಎದ್ದ ತಕ್ಷಣ ಮಾಡಲಿ ಅಂತ ನಾವು ಕೂಡ ವಿಡಿಯೋ ಮಾಡ್ತಾ ಇದ್ವಿ. ನಾನು ಹೇಳ್ದಂಗೆ ಅವಳು ಕೇಳ್ತಾ ಇದ್ಲು. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ.
ಇನ್ನು ನಾವು ರೊಟ್ಟಿ ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ರೊಟ್ಟಿ ಬಿಸ್ನೆಸ್ ಅಂದರೆ ಮನೆಯಲ್ಲೇ ರೊಟ್ಟಿನ ನಾವು ತಯಾರು ಮಾಡ್ತೀವಿ. ನಮ್ಮದು ರೊಟ್ಟಿ ಮಷಿನ್ ಇದೆ. ಇಲ್ಲಿಗೆ ಬಂದು ರೊಟ್ಟಿ ಬೇಯಿಸೋಕ್ಕೆ ಬರ್ತಾರೆ. ನಾವು ಸದ್ಯ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಡೆಯುತ್ತೆ. ಇನ್ನು ನಾನು ನನ್ನ ಮಗಳ ಜೊತೆ ಏನೆಲ್ಲ ಮಾಡ್ತೀನಿ, ಹಾಗೆ ಜೊತೆಗೆ ಬಿಸ್ನೆಸ್ಸನ್ನು ನೋಡಿಕೊಂಡು ಅಂತ ಹೇಳೋದಾದರೆ, ನೀವು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ನನ್ನ ಮಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಊಟ ತಿಂಡಿ ಅವೆಲ್ಲ ಮಾಮೂಲಿ ಎಲ್ಲ ಮಾಡಿಕೊಂಡು, ನಮ್ಮದು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಅವಳನ್ನ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಾ, ಅವಳ ಜೊತೆ ನಾನು ಆಟ ಆಡ್ಕೊತ ಕುಂತರೆ ಯಾವ ಕೆಲಸನೂ ಆಗೋಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಅವಳನ್ನ ಆಟ ಆಡಿಸ್ತಾನೆ ನಾನು ಮಾಡ್ಕೊತಾ ಇರ್ತೀನಿ. ಇಲ್ಲಿ ನಾವು ಮಾತಾಡ್ತಾ ಬಟ್ಟೆಯನ್ನು ಮಡಿಸ್ತಾ ಇದ್ದೀವಿ. ದಿನ ನನಗೆ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಅವಳು ಪದೇ ಎಲ್ಲನೂ ಗಲೀಜು ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳಿಗೆ ಎಲ್ಲನೂ ಹೇಳ್ತಾ ನಾನು ನೀಟಾಗಿ ಮಡಿಸ್ತಾ ಇರ್ತಾ ಇದ್ದೆ. ಅದಕ್ಕೇನೆ ನಾವೀಗೆಲ್ಲ ಬಟ್ಟೆ ಮಡ್ಚೀವಿ ಹಿಂಗೇನೆ ಯಾಸನ್ ಅದ್ದೆ ವಿಡಿಯೋ ಅನ್ಕೇನಿ ನಾವೆಲ್ಲ ಬಟ್ಟೆ ಮಡ್ಚಿದ್ವಿ ಹಿಂಗೇನೆ. ಎಲ್ಲಿ ಮಡ್ಚಿಯ? ಯಾರ್ಯಾರು ಮಡ್ಚಿದ್ರಿ? ಯಾರು? ಹಾಂ, ಮತ್ತೆ ಈಗೇನು ಮಾಡ್ತೀರಾ? ಈಗೇನು ಮಾಡ್ತೀರಾ ನೀನು ಅಮ್ಮ? ಊಟ ಮಾಡ್ತೀರಾ ಆಟ ಆಡ್ತೀರಾ? ಊಟ ಯಾಕೆ ಮಾಡಲ್ಲ? ಆಟ ಆಡಿ ಊಟ ಮಾಡ್ತೀಯಾ? ಆಡ್ತಾ ಊಟ ಮಾಡು. ಇರಲಿ ಪ್ಲೀಸ್. ಓಕೆ, ರೆಡಿ? ನಿನಗೆ ಹಾಂ, ರೆಡಿ. ಡಾಗ್. ಇನ್ನು ಅವಳು ಊಟ ಮಾಡು ಅಂದರೆ ಮಾಡಲಿಲ್ಲ. ಹಾಗಾಗಿ ಹೊರಗಡೆ ಜೋಳ ಕ್ಲೀನ್ ಮಾಡ್ತಾಯಿದ್ರು. ಅವಳನ್ನ ಅವ್ರ ಹತ್ರ ಬಿಟ್ಬಿಟ್ಟು ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಬಟ್ಟೆ ಎಲ್ಲ ಮಡಿಚಿಟ್ಟು ಒಳಗಡೆಯಿಂದ ನೀಟಾಗಿ ಕಸ ಹೊಡ್ಕೊಂಡು ಬಂದರೆ, ಇಲ್ಲಿ ನನ್ನ ಮಗಳು ಆಟ ಆಡಿದ್ಲು ಅಡುಗೆ ಮನೆಯಲ್ಲಿ. ನೀವು ಸ್ವಲ್ಪ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನ. ಇಲ್ಲೆಲ್ಲ ಗೊಂಬೆಗಳನ್ನೆಲ್ಲ ಹಾಕ್ಬಿಟ್ಟು ಅಡುಗೆ ಮನೆಯನ್ನೆಲ್ಲ ಅವಳ ಆಟದ ಮನೇನ ಮಾಡಿಕೊಂಡು, ಸೋಫಾನೆಲ್ಲ ಅಡುಗೆ ರೂಮ್ ಕಡೆ ಗ್ಯಾಸ್ ಹತ್ರ ಸರಿಸ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಈಗ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅವಳು ಹೊರಗಡೆ ಇದ್ಲಲ್ವ, ನಾನು ಇಲ್ಲಿ ಅವಳದು ಆಟ ಸಾಮಾನೆಲ್ಲ ತೆಗೆದ್ಬಿಟ್ಟೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಬಂದು ಅಳ್ತಾ ಇದ್ಲು. ಯಾಕೆ ಎತ್ತೆ, ನಾನು ಇನ್ನೂ ಆಟ ಆಡ್ತಿದ್ದೆ ಅಂತ ನೀವು ನೋಡ್ಬೋದು ಎಷ್ಟು ಅಳ್ತಾ ಇದ್ದಾಳೆ. ಸೊ ಈ ಥರ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಅವಳು ಇನ್ನೊಂದು ಕಡೆ ಹರಡಿರ್ತಾಳೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು. ಇದೇ ನನ್ನ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಇನ್ನು ತುಂಬಾ ರೊಟ್ಟಿ ಆರ್ಡ್ರ್ ಇದ್ದಾಗ ನಾನು ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸ್ತೀನಿ. ಇಲ್ಲಾಂದರೆ ಅವಳು ಬಿಡೋದೇ ಇಲ್ಲ. ನಾನು ಸ್ವಲ್ಪ ಏನಾದರೂ ರೊಟ್ಟಿ ಮಿಷಿನ್ ಹತ್ರ ಹೋದರೆ, ಅಲ್ಲೇನಾದರೂ ಸ್ವಲ್ಪ ಕೆಲಸ ಮಾಡಿದ್ರೆ ಅವಳು ನನ್ನನ್ನು ಕರ್ಕೊಂಡು ಬರ್ತಾಳೆ. ಸೊ ಹೀಗಾಗಿ ಅವಳನ್ನ ನಾನು ಅಮ್ಮನ ಮನೆಗೆ ಕಳಿಸ್ಬಿಡ್ತೀನಿ. ಅದಾದಮೇಲೆ ಅವಳಿಗೆ ಈಗ ಊಟ ಮಾಡಿಸ್ತಾ ಇದ್ದೀನಿ. ಊಟ ಮಾಡಿಸೋದು ಅದು ಒಂದು ನನಗೆ ದೊಡ್ಡ ಟಾಸ್ಕು. ಯಾಕಂದರೆ ಅವಳಾಗೆ ಊಟ ಮಾಡೋದು ರೇರು. ಯಾವಾಗಾದರೂ ಒಮ್ಮೆ ಊಟ ಮಾಡ್ತಾಳೆ, ಇಲ್ಲಾಂದರೆ ನಾನೇ ಊಟ ಮಾಡಿಸ್ಬೇಕು. ಇನ್ನೂ ಅವಳಿಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಸ್ವಲ್ಪ ಕಣ್ಣು ಉರಿಯೋದಕ್ಕೆ ಶುರುವಾಗಿದೆ. ಒಂದು 15 ದಿನದಿಂದ ಈ ಪ್ರಾಬ್ಲಮ್ ಅವಳಿಗೆ ಶುರುವಾಗಿದೆ. ಮೊದಲಾದರೆ ಸ್ವಲ್ಪ ಫೋನ್ ನೋಡ್ತಾ ಇದ್ಲು, ಇವಾಗ ಅದನ್ನು ನೋಡಲ್ಲ ಅವಳು. ಅದಾದಮೇಲೆ ಇವತ್ತು ನಾವು ಮಧ್ಯಾಹ್ನದ ಒಳಗಡೆ ರೊಟ್ಟಿ ಬೇಯಿಸೋದನ್ನು ನಿಲ್ಲಿಸಿದ್ದೀವಿ. ಯಾಕಂದರೆ ಜೋಳ ಎಲ್ಲ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಬೆಳಗ್ಗೆ ಮಾಡಿರುವಂಥ ರೊಟ್ಟಿನ ನಮ್ಮ ಮನೆಯವರು ಪ್ಯಾಕ್ ಮಾಡಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಈಗ ಅವಳದು ಊಟ ಆಯಿತು. ಊಟ ಆದಮೇಲೆ ಈಗ ಅದು ಕರಗಬೇಕಲ್ವ, ಹಾಗಾಗಿ ಬಂದು ಆಟ ಆಡಿಸ್ತಾ ಇದ್ದೀನಿ. ಹೀಗಾಗಿಬಿಡುತ್ತೆ. ಹಾಗಾಗಿ ನನ್ನ ಬಟ್ಟೆಗಳು ವಾಶ್ ಮಾಡೋದು ಅಥವಾ ಏನಾದರೂ ಎಕ್ಸ್ಟ್ರಾ ಕೆಲಸಗಳು ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಒಂದಿನ ಅದಕ್ಕೆ ಅಂತ ಟೈಮ್ ಮಾಡಿಕೊಂಡು ನಾನು ಬಟ್ಟೆ ವಾಶ್ ಮಾಡೋದಾಗಿರಲಿ, ಮನೆ ಡೀಪ್ ಕ್ಲೀನ್ ಮಾಡೋದಾಗಿರಲಿ, ಯಾವತ್ತಾದರೂ ಒಂದಿನ ಬಿಡು ಮಾಡಿಕೊಂಡು ನಾನು ಮಾಡಬೇಕಾಗುತ್ತೆ.
ಇನ್ನು ನಾವು ಯಾವುದೇ ಜೋಳ ತಂದರೂ ಕೂಡ ಅದನ್ನು ಫಸ್ಟ್ ನೀಟಾಗಿ ಕ್ಲೀನಾಗಿ ಅದಕ್ಕೆ ಅಂತ ಟೈಮ್ ಕೊಟ್ಟು ನಾವು ಕ್ಲೀನ್ ಮಾಡ್ತೀವಿ. ನೀವು ನೋಡ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ನಾವು ತಂದ ತಕ್ಷಣ ಅದನ್ನು ನಾವು ಹಾಗೇ ಡೈರೆಕ್ಟಾಗಿ ಯೂಸ್ ಮಾಡಲ್ಲ. ಅದು ಯಾವುದೇ ಜೋಳ ಆಗಿದ್ರೂ ಕೂಡ ಚೆನ್ನಾಗಿದ್ದರೂ ಕೂಡ ನಾವು ಅದನ್ನು ಕ್ಲೀನ್ ಮಾಡೇ ಮಾಡ್ತೀವಿ. ಯಾಕಂದರೆ ತುಂಬಾ ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ನಾವು. ಯಾಕಂದರೆ ಇದು ಪ್ಯೂರ್ ಜೋಳದ ರೊಟ್ಟಿ ಆಗಿರೋದ್ರಿಂದ ನಾವು ಇಲ್ಲಿ ಏನನ್ನು ಕೂಡ ಮಿಕ್ಸ್ ಮಾಡಲ್ಲ. ನೋಡಿ ಈ ಥರ ನಾವು ಕ್ಲೀನಾಗಿ ಅದನ್ನೆಲ್ಲ ಜೋಳ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಪ್ರೊಸೀಜರನ್ನು ಮಾಡ್ತೀವಿ. ಬಾಟ್ಲಿ ಮಾತೆ तेल तूच जाणतं काढू काय म्हणून. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಕಣ್ಣೂರಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ವ, ಹಾಗಾಗಿ ಅವಳನ್ನ ಇಲ್ಲಿ ಮಲಗಿಸ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ. ಸ್ವಲ್ಪನಾದರೂ ರೆಸ್ಟ್ ತಗೋ. ತುಂಬಾ ಓಡಾಡ್ತಾಳೆ. ಹೊರಗಡೆ ಎಲ್ಲ ಜೋಳ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರಲ್ವ, ಅಲ್ಲೆಲ್ಲ ಓಡಾಡ್ತಾಳೆ. ಅಲ್ಲಿ ಧೂಳು ಮತ್ತು ನಾವು ಕೂಡ ತುಂಬಾ ಇತ್ತೀಚೆಗೆ ಬೈಕ್ ಮೇಲೆಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ದೀವಿ. ಹಾಗಾಗಿ ಅವಳಿಗೇನಾದರೂ ಸ್ವಲ್ಪ ಅಲರ್ಜಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ನಾವು ಡಾಕ್ಟ್ರ್ ಹತ್ರ ಹೋಗಿದ್ವಿ. ಏನಿಲ್ಲ, ಇದೆಲ್ಲ ನಾರ್ಮಲ್ ಅಂತ ಹೇಳಿದರು. ಹಾಗೆ ಒಂದು ಸಾರಿ ಕಣ್ಣಿನ ಡಾಕ್ಟ್ರ್ ಹತ್ರ ನೀವು ಚೆಕಪ್ ಮಾಡಿಸಿ ಅಂತ ಹೇಳಿದ್ರು. ನಾರ್ಮಲ್ ಅಂತ ಅನಿಸಿದ್ರು ಕೂಡ ನಮಗೆ ಏನು ಭಯ ಅಂದರೆ ನನಗೂ ಮತ್ತು ಸುನಿಯವ್ರಿಗೂ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ. ಹಾಗಾಗಿ ಅವಳಿಗೇನಾದರೂ ಈ ಥರದ ಬೇರೆ ಸಮಸ್ಯೆ ಬಂದರೆ ಕಷ್ಟ ಅಂಥೇಳಿ ನಾವು ಹೋಗಿದ್ವಿ. ಸ್ವಲ್ಪ ದಿನ ಬಿಟ್ಟು ನಾವು ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ನಾರ್ಮಲ್ ಅಂತ ಅನಿಸುತ್ತೆ. ಬಟ್ ಮಕ್ಕಳಿಗೆ ಅಲರ್ಜಿ ಆದಾಗ ಅಥವಾ ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದರೆ ಈ ಥರದ್ದು ಬೆಳಕು ಕಂಡ್ರೆ ಕೆಲವರಿಗೆ ಮಕ್ಕಳಿಗೆ ಆಗಲ್ಲ. ಅವಳು ಅಷ್ಟಾಗಿ ಫೋನನ್ನು ನೋಡಲ್ಲ. ನಾನಾಗೇ ಒಂದು ಕಡೆ ಕುಂದಿರಲಿ ಊಟ ಮಾಡುವಾಗ ಅನ್ನೋ ಇಚ್ಛೆಗೆ ನಾನು ಫೋನನ್ನು ಕೊಡ್ತೀನಿ ಅವಳಿಗೆ. ಯಾಕಂದರೆ ಒಂದು ಹತ್ರ ಕುಂದ್ರಲ್ಲ ಅವಳು. ಹಾಗಾಗಿ ಬಿಟ್ಟರೆ ಅವಳು ಮೊಬೈಲ್ ನೋಡೋದೇ ಇಲ್ಲ. ಎಷ್ಟೋ ಸಾರಿ ಅವಳೇ ಅವಾಯ್ಡ್ ಮಾಡ್ತಾಳೆ, ನಂಗೆ ಫೋನ್ ಬೇಡ, ಆಟ ಆಡಿಸಿ ಅಂಥೇಳಿ. ಅವಳು ಫೋನ್ ಅಷ್ಟು ನೋಡಲ್ಲ. ಆದರೂ ಅವಳು ಕಣ್ಣು ಉರಿ ಅಂತ ಹೇಳ್ತಿರೋದಕ್ಕೆ ನಮಗೆ ಭಯ. ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಒಂದು 3-4 ಡೇಸಲ್ಲಿ ನಾರ್ಮಲ್ ಆದರೆ ಅದು ಓಕೆ. ಬಟ್ ಇದು 15 ದಿನ ಆಗಿರೋದ್ರಿಂದ ನಮಗೆ ಸ್ವಲ್ಪ ಭಯ ಇತ್ತು. ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ವಿ. ಹೊರಗಡೆ ಸ್ವಲ್ಪ ಚಳಿ, ಸೊ ಇದು ಸಂಜೆ ಹೊತ್ತು. ಇನ್ನು ವಾಶ್ರೂಮಲ್ಲಿ ಮಾಡಿಸ್ಬೇಕಂದ್ರೆ ಅಲ್ಲಿ ಅಷ್ಟು ಕಂಫರ್ಟಬಲ್ ಆಗಲ್ಲ ಅವಳಿಗೆ. ಹಾಗಾಗಿ ನೋಡಿ ನಾನು ಇಲ್ಲಿ ಕೂರಿಸಿದ್ದೀನಿ ಅಡುಗೆ ಮನೆಯಲ್ಲಿ. ಅವಳಿಗೆ ಆಟ ಆಡೋದಕ್ಕೆ ನಾನು ಬಿಟ್ಬಿಡ್ತೀನಿ ಫ್ರೀಯಾಗಿ. ಏನಾದರೂ ಮಾಡಲಿ ಅವಳು ಅಂತ ಕೆಲಸ ನಾನು ಮಾಡೋ ಟೈಮಲ್ಲಿ ನನಗೆ ಹೆಲ್ಪ್ ಮಾಡ್ತಾಳೆ. ಜೊತೆಗೆ ಅವಳಿಗೇ ನಾನು ಟೈಮ್ ಕೊಡ್ತೀನಿ. ಯಾಕಂದರೆ ಅದು ಮಾಡಬೇಡ, ಇದು ಮಾಡಬೇಡ ಅಂತ ಜಾಸ್ತಿ ನಾನು ಅವಳಿಗೆ ಹೇಳೋದಕ್ಕೆ ಹೋಗಲ್ಲ. ಇಲ್ಲಿ ಅವಳು ಎಷ್ಟು ಖುಷಿಯಾಗಿರ್ತಾಳೆ ಅನ್ನೋದು ತುಂಬ ಮುಖ್ಯ ಅಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ಅವಳಿಗೆ ಕಾಡಿಸ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂದರೆ, ಮಕ್ಕಳು ಚಿಕ್ಕವರಿದ್ದಾಗ ನಾವು ನಮಗಿಷ್ಟದ ಡ್ರೆಸ್ಗಳನ್ನು ನಾವು ಹಾಕಿಸ್ತಾ ಇರ್ತೀವಿ. ಸ್ವಲ್ಪ ತಿಳುವಳಿಕೆ ಬಂದರೆ ಸಾಕು, ಅವರಿಗೆ ಅವರದ್ದೇ ಇಷ್ಟವಾದ ಡ್ರೆಸ್ ಬೇಕು. ಈಗ ನೋಡ್ಬೋದು ನನ್ನ ಮಗಳು ಎಷ್ಟು ಹಠ ಮಾಡ್ತಾ ಇದ್ದಾಳೆ ಅಂತ. पेरावनचा हे शोधा होता वेगी छोड उठ उठ गप्प घरे परती पडायची का अध्यक्ष रो मत मारवाच मत मत मत. ಹಾಗೆ ಅವಳಿಗೆ ಈ ಡ್ರೆಸ್ ತುಂಬಾ ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ಅವಳು ಅದನ್ನೇ ಹಾಕೋತೀನಂತ ಹಠ ಮಾಡ್ತಾಯಿದ್ಲು. ಸೊ ಡ್ರೆಸ್ ಹಾಕಿದ ಮೇಲೆ ಎಷ್ಟು ಖುಷಿ ಆಯ್ತು ನೋಡಿ ಅವಳಿಗೆ. ಸೊ ಇದೇ ಥರ ಅಲ್ವಾ ಮಕ್ಕಳು ಎಲ್ಲರೂ. ಮೊದಲು ಒಂಥರ ಸ್ವಲ್ಪ ತಿಳುವಳಿಕೆ ಬಂದುಬಿಟ್ರೆ ಒಂಥರ ಆಗಿಬಿಡ್ತಾರೆ. ಇನ್ನೊಂದೇನೆಂದರೆ ಅವಳು ನನಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ನಾನು ಮನೆ ಮೇಲಿಂದ ಬಿದ್ದುಬಿಡ್ತೀನಿ, ನಾನು ಅಲ್ಲಿಂದ ಬಿದ್ದುಬಿಡ್ತೀನಿ, ನಾನು ಮನೆ ಬಿಟ್ಟು ಹೋಗಿಬಿಡ್ತೀನಿ, ನೀನು ನನ್ನಮ್ಮ ಅಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾಳೆ. ಬಟ್ ಅವಳಿಗೆ ಹೇಗೆ ಇಷ್ಟನೋ ಹಾಗೆ ಇದ್ದರೆ ಚೆಂದ ಅಲ್ವಾ. ಅದಾದಮೇಲೆ ಅವಳನ್ನ ಈಗ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಇನ್ಸಿಡೆಂಟ್ ಏನು ನಡೀತು ಅಂತಂದರೆ, ಮೊನ್ನೆ ನಾವು ಹಾಸ್ಪಿಟಲ್ಗೆ ಹೋದಾಗ ಅವಳಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ನಾವು ಹೋಗಿದ್ವಿ ಶಾಪ್ಗೆ. ಸ್ಲಿಪ್ಪರೆಲ್ಲ ತೊಗೊಂಡು ನಾವು ಹೊರಗಡೆ ಬರುವಾಗ ಅವಳು ರೋಡ್ ದಾಟಬೇಕಿತ್ತು. ಆ ಟೈಮಲ್ಲಿ ಅವಳು ಸ್ವಲ್ಪ ಸ್ಪೀಡಾಗಿ ಬಂದುಬಿಟ್ಟಿದ್ದಾಳೆ. ಅದೇ ಟೈಮಲ್ಲಿ ಒಂದು ಹುಡುಗ ಕೂಡ
ಅವಳ ಅಪೋಸಿಟ್ ಬಂದುಬಿಟ್ಟಿದ್ದಾನೆ ಹಿಂದೆಯಿಂದ. ಸೊ ಅವರು ತುಂಬ ಫೋರ್ಸಲ್ಲಿ ಬರ್ತಾಯಿದ್ದ. ನನ್ನ ಮಗಳು ಕೂಡ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಲ್ಲ ಅನ್ನೋ ಖುಷಿಯಲ್ಲಿ ಹಾಗೆ ಓಡ್ತಾ ಇದ್ಲು. ನಾನು ಹಿಂದೆನೇ ಇದ್ದೆ, ಬಟ್ ನನಗೆ ಅವಳು ಹಿಡಿಯೋಕ್ಕಾಗಲಿಲ್ಲ. ಸ್ವಲ್ಪದರಲ್ಲೇ ಜಸ್ಟ್ ಮಿಸ್ ಆಯಿತು ಅಂತ ಹೇಳ್ಬೋದು. ಆ ಹುಡುಗ ಎಷ್ಟೋ ಟ್ರೈ ಮಾಡಿ ಅದನ್ನು ಬೈಕ್ನ ಸ್ವಲ್ಪ ರಿವರ್ಸ್ಗೆ ತೊಗೊಂಡ್ರೂ ಕೂಡ ಮುಂದಿನ ಗಾಲಿ ನನ್ನ ಮಗಳ ಕಾಲಿಗೆ ತಟ್ಟಿ ಅದು ಗಾಲಿ ಮೇಲೇ ನನ್ನ ಮಗಳು ಬಿದ್ದುಬಿಟ್ಲು. ಅವಳಿಗೇನು ಏಟಾಗಿಲ್ಲ. ಸ್ವಲ್ಪದರಲ್ಲೇ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ಒಂದು ಸಮಾಧಾನ ನಮಗೆ. ಯಾವಾಗ ಬಿಟ್ಟರು? ಎಲ್ಲಿ ಹೋಗ್ತಿದ್ರು? ಬಾಟಿ ಕೊಡೋಕ್ಕೆ, ರೊಟ್ಟಿ ಕೊಡೋಕೆ ಹೋಗ್ತಿದ್ರಾ? ಬೈಕ್ ಮೇಲಿಂದ ಬಿದ್ದುಬಿಟ್ರಾ? ಆಗೈತೆ ತಾಪಗೆ? ಎಲ್ಲಿ? ಮತ್ತೆ ಕಾಲಿಗೆ ಆಗೈತಾ? ನೀನೆಲ್ಲಿ ಬಿದ್ದೆ? ಯಾವಾಗ? ಇದು ಸ್ಲಿಪ್ಪರ್ ತಗೊಳ್ಳೋವಾಗ ಬಿದ್ದ? ನಿಂಗೆಲ್ಲ ಏಟಾಯಿತು? ಬೆನ್ನಿಗೆ ಏಟಾಯ್ತಾ? ಇನ್ಮೇಲೆ ಹುಷಾರಾಗಿ ಓಡಾಡ. ನೋಡಿಲೆ, ಯಾರು ರೋಡ್ ಮೇಲೆ ಓಡಾಡ್ಬೇಡಿ. ಯಾರು ರೋಡ್ ಮೇಲೆ ಓಡಾಡಬೇಡಿ. ಶಬಾಷ್. ಹಾಗೆ ನಮ್ಮ ಮನೆಯವರು ಕೂಡ ಮೊನ್ನೆ ಕೆಳಗಡೆ ರೊಟ್ಟಿಯನ್ನು ಬೈಕ್ ಮೇಲೆ ಇಡ್ತಾ ಇದ್ರು. ಕೊಡೋದಕ್ಕೆ ಹೋಗೋ ಟೈಮಲ್ಲಿ ಅವರು ಸ್ವಲ್ಪ ಸೋನು ಕರಿತಾ ಇದ್ಲು, ಅಂದರೆ ನನ್ನ ಮಗಳು ಕರಿತಾ ಇದ್ಲು ಮೇಲಿಂದ. ಅವರು ತಿರುಗಿ ನೋಡೋದಕ್ಕೆ ಹೋಗಿ ಅವರು ಕೂಡ ಸ್ಟ್ಯಾಂಡ್ ಸ್ವಲ್ಪ ಎಡವಟ್ಟಾಗಿ ಅವರು ಕೂಡ ನಿಂತಲ್ಲೇ ಬಿದ್ದುಬಿಟ್ರು. ಅಲ್ಲಿ ಒಂದು 100 ರೊಟ್ಟಿಯಷ್ಟು ನಮಗೆ ಲಾಸ್ ಆಯಿತು. ಯಾಕಂದರೆ ರೊಟ್ಟಿ ಎಲ್ಲ ಹೊಡೆದೋಗಿತ್ತು. ಹಾಗೆ ಅವ್ರ ಕಾಲಿಗೂ ಕೂಡ ಏಟಾಗಿತ್ತು. ಸೊ ಈಗ ಅವಳು ಒಂದು ಸರಿ, ಹಾಗೆ ನಮ್ಮ ಮನೆಯವರು ಒಂದು ಸರಿ ಬೈಕ್ ಮೇಲಿಂದ ಬಿದ್ದಿರೋದ್ರಿಂದ ನಾವು ಹೊರಗಡೆ ಹೋಗೋದಕ್ಕೆ ನಮಗೆ ಈಗ ಭಯ ಶುರುವಾಗ್ಬಿಟ್ಟಿದೆ. ಇಲ್ಲಾಂದರೆ ಸಂಜೆ ಟೈಮಲ್ಲಿ ನಾವು ಮೂವರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತಾಯಿದ್ವಿ. ಆದರೆ ಇವತ್ತು ಮಾತ್ರ ಸುಮ್ಮನೆ ಮನೆ ಹೊರಗಡೆ ಕೂತ್ಕೊಂಡು ಫ್ರೂಟ್ಸ್ ತಿಂತಾ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದೊಂದು ಕಣ್ಮುಂದೆ ನೋಡಿರ್ತೀವಲ್ಲ, ಅದೊಂದು ಭಯ ಶುರುವಾಗ್ಬಿಡುತ್ತೆ ಹೊರಗಡೆ ಹೋಗೋದಕ್ಕೆ. ನನ್ನ ಮಗಳು ಬಿದ್ದಿದ್ದು ಮತ್ತು ಅದೆಲ್ಲ ನೆನೆಸ್ಕೊಂಡು ಇವಾಗಲೂ ಕೂಡ ನನಗೆ ಏನು ತೋಚೋದೇ ಇಲ್ಲ. ಹಾಗಾಗಿ ನಾವು ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ದೀವಿ. ಈಗ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀವಿ. ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಇಲ್ಲೇ ತರಿಸ್ಕೊಂಡು ತಿಂತೀವಿ. ಸೊ ಈ ಥರ ನಮ್ಮ ಡೈಲಿ ವ್ಲಾಗ್ ಇರುತ್ತೆ. ಇನ್ನು ಬಿಸ್ನೆಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಮ್ಮ ಮನೆಯವ್ರ ಜೊತೆನೇ ನಾನು ಮಾತಾಡಿಸ್ತೀನಿ. ನಾವು ಏನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಥವಾ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ, ಬಟ್ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಸುನಿ ಅವ್ರ ಜೊತೆನೇ ಮಾತಾಡಿಸ್ತೀನಿ. ಇನ್ನು ಯಾವ ಥರ ಎಲ್ಲ ವ್ಲಾಗ್ಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮದು ಊಟ ಆಯಿತು. ಹೊರಗಡೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.